ಇದು ರಿನ್ಯೂವಲ್ ಮಾಡಿದ್ರೆ ಅದನ್ನು ಮಾಡುವುದೇನು ಸಭಾಧ್ಯಕ್ಷರೇ? ಇಲ್ಲಾಂದ್ರೆ ಒಂದು ದೊಡ್ಡ ಗೋಡೌನ್ ಆದರೂ ಓಪನ್ ಮಾಡಿದ್ರೆ ಅದು ಗೃಹ ಇಲಾಖೆ ಅದರಲ್ಲಾಗಿ ತಗೊಂಡೋಗಿ ಇಡ್ತೀವಿ. ಬೈಬ್ಯಾಕ್ ಅನ್ನಾದ್ರೂ ಮಾಡ್ಲಿ, ಅದನ್ನ ತಗೊಂಡೋಗಿ ಇಡುವುದಲ್ಲಿ ಕಟ್ಟಿಗೆ ತರ ಹೇಳಿದ್ರಲ್ಲ ಸಚಿವರೇ ಉತ್ತರ. ಆಸ್ ಪರ್ ದ ಆರ್ಮ್ ಆಕ್ಟ್ 1959 ಪ್ರಕಾರ ಒಬ್ಬ 2 ಕೋವಿ ಹೊಂದಲಿಕ್ಕೆ ಅವಕಾಶ ಇದೆ ಸಭಾಧ್ಯಕ್ಷರೇ. ಮೊದಲು 3 ಇತ್ತು, ಈಗ ಕೇಂದ್ರ ಸರ್ಕಾರ 2 ಮಾಡಬೇಕಂತ 2 ಹೊಂದಲಿಕ್ಕೆ. ನಾನು ಮಾನ್ಯ ಗೃಹ ಮಂತ್ರಿ ಅವರು ಹೇಳಿದಾಗೆ ನಾವು ಇಲ್ಲಿಂದ ರೆಕಮೆಂಡೇಶನ್, ನಾನು ಕೇಳ್ತಾ ಇರೋದು ಅವ್ರಿಗೆ ಏನಾದರೂ ಹೊರಗಡೆ ಇದ್ರೆ ಕೊಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ಗ್ರಾಮದಲ್ಲೇ ವಾಸ ಮಾಡ್ತಿರುವಂತ ರೈತರು ಸುಮಾರು 250ರಿಂದ 300 ಕೋವಿ ಲೈಸೆನ್ಸ್ಗಳನ್ನು ತಮ್ಮ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರಿಂದ ಕ್ಯಾನ್ಸಲೇಷನ್ ಮಾಡಿದ್ದಾರೆ. DC ಅವರು ಆಸ್ ಪರ್ ದ ಎನ್ಒಸಿ ಆಫ್ ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ದೇ ವಿಲ್ ಇಶ್ಯೂ ದ ಲೈಸೆನ್ಸ್. ನಾನು DC ಅವರ ಹತ್ರ ಕೂಡ ಮಾತಾಡಿದ್ದೀನಿ. ಯಾವತ್ತು ಪೊಲೀಸ್ ಇಲಾಖೆಯಿಂದ ನೆಗೆಟಿವ್ ರಿಪೋರ್ಟ್ ಬರ್ತದೆ, ಈಗ ನಾನು ಬೇಕಾದ್ರೆ 250 ಹೆಸರನ್ನು ಕೊಡ್ತೇನೆ ಮಾನ್ಯ ಗೃಹ ಸಚಿವರಿಗೆ, ಅದನ್ನು ನವೀಕರಣ ಮಾಡಲಿಕ್ಕೆ ಏನು ತೊಂದರೆ. ನಾವೇನು ಏಜ್ ಆದ್ರೆ ಮಗನಿಗೆ ಕೊಡಿ, ಮತ್ತೆ ಹೊಸ ಲೈಸೆನ್ಸ್ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಆರ್ಮ್ಸ್ ಆಕ್ಟ್ ಪ್ರಕಾರ ಏನೇನು ಇದೆ ಅದನ್ನು ಕೊಡುವಂತ ಕೆಲಸವನ್ನು ಮಾಡಿ ಅಂತ ನಾವು ಹತ್ರ ಹೇಳುದು. ದಯಮಾಡಿ ಗೃಹ ಮಂತ್ರಿಗಳು ಸೂಚನೆ ಕೊಡಬೇಕು, ಅದನ್ನು ದಯಮಾಡಿ ನವೀಕರಣ ಮಾಡುವಂತ. ಹೊಸ ಲೈಸೆನ್ಸ್ಗೆ ನಾವೇನು ರಿಕ್ವೆಸ್ಟ್ ಇಲ್ಲ, ಅವರಿಗೆ ಎಲಿಜಿಬಿಲಿಟಿ ಇದ್ರೆ ಕೊಡ್ಲಿ. ಇದು ರಿನ್ಯೂವಲ್ ಮಾಡಿದ್ರೆ ಅದನ್ನು ಮಾಡುವುದೇನು ಸಭಾಧ್ಯಕ್ಷರೇ? ಇಲ್ಲಾಂದ್ರೆ ಒಂದು ದೊಡ್ಡ ಗೋಡೌನ್ ಆದರೂ ಓಪನ್ ಮಾಡಿದ್ರೆ ಅದು ಗೃಹ ಇಲಾಖೆ ಅದರಲ್ಲಾಗಿ ತಗೊಂಡೋಗಿ ಇಡ್ತೀವಿ. ಬೈಬ್ಯಾಕ್ ಅನ್ನಾದ್ರೂ ಮಾಡ್ಲಿ, ಅದನ್ನ ತಗೊಂಡೋಗಿ ಇಡುವುದಲ್ಲಿ ಕಟ್ಟಿಗೆ ತರ ಹೇಳಿದ್ರಲ್ಲ ಸಚಿವರೇ ಉತ್ತರ. ಅಲ್ಲ, ಆ ಉತ್ತರ ನಮ್ಮ ಪ್ರಶ್ನೆಗೆ ಉತ್ತರ ಬರಬೇಕಲ್ಲ ಸಭಾಧ್ಯಕ್ಷ. ಅಧ್ಯಕ್ಷರೇ, ಸದಸ್ಯರು 250 ಅರ್ಜಿಗಳು ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅದು ನನಗೆ ಕಳಿಸ್ಕೊಡಿ ದಯಮಾಡಿ. ಎಲ್ಲೆಲ್ಲಿ ಬಾಕಿ ಇದೆ ಅದನ್ನ ನೀವು ಕಳಿಸ್ಕೊಟ್ರೆ ಪೊಲೀಸ್ ಇಲಾಖೆ ವತಿಯಿಂದ ಪೆಂಡಿಂಗ್ ಆಗಿದ್ರೆ ನಾನು ಅವ್ರಿಗೆ ಸೂಚನೆ ಕೊಡ್ತೇನೆ. ಪೆಂಡಿಂಗ್ ಅಂತಲ್ಲ, ಬಂದದ್ದನ್ನೆಲ್ಲ ಪೆಂಡಿಂಗ್ ಅಂತ ಕೇಳ್ತಾ ಇದ್ದಾರೆ ಸಭಾಧ್ಯಕ್ಷ. ಇವರು ಬಂದ ಕೂಡಲೇ ಅದನ್ನು ಅವರಿಗೆ ಕೊಡಬಾರ್ದು ಅಂತ ಬರೀತಾರೆ. ಆಯ್ತು, ಯಾವ್ದು ರಿಜೆಕ್ಟ್ ಪಟ್ಟಿ ಕೊಡಿ ಅವರಿಗೆ, ಪಟ್ಟಿ ಕೊಡುವಂತ ಕೆಲಸ ಮಾಡ್ತೀವಿ. ನಿಯಮಗಳು ಸರಿಯಾಗಿದ್ರೆ ಕೊಡ್ತಾರೆ, ಅದಕ್ಕೆ ನಾನು ಸೂಚನೆ ಕೊಡ್ತೀನಿ. ನಿಯಮಗಳು ಸರಿ ಇದ್ರೆ ಕೊಡಲ್ಲ ಗ್ರಾಮ ಮಂತ್ರಿಗಳೇ, ನಿಯಮಗಳು ಸರಿ ಇದ್ದರೆ ಕೊಡುವುದಿಲ್ಲ. ನಿಯಮಗಳು ಸರಿಯಾಗಿದ್ರೆ ನಾನೇ ಸೂಚನೆ ಕೊಡ್ತೀನಿ. ಲಿಸ್ಟ್ ಕೊಡಿ, ಪರಿಶೀಲನೆ ಮಾಡಿ ನಿಯಮ ಪ್ರಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಕೊಡಿಸ್ತೀನಿ, ನಾನೇ ಕೊಡಿಸ್ತೇನೆ. ಥ್ಯಾಂಕ್ ಯು.